ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈವೆಂಟ್ ಏನಂದರೆ ಮೆಹಂದಿ ಕಾರ್ಯಕ್ರಮ. ಹಾಗಾಗಿ ಎಲ್ಲರೂ ಮೆಹಂದಿ ಹಚ್ಕೊಳ್ಳೋದು ತುಂಬ ಹ್ಯಾಪಿಯಾಗಿದ್ದಾರೆ. ಅದಕ್ಕಿಂತ ಮುಂಚೆ ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ. ಇದು ಬಂದು ನನ್ನ ಔಟ್ಫಿಟ್. ಇದು ಆ್ಯಕ್ಚುಲಿ ನನ್ನ ಲೇಖಕಂದು ಇಸ್ಕೊಂಡು ಎಕ್ಸ್ಚೇಂಜ್ ಮಾಡಿಬಿಟ್ಟೆ ನಾನು ಲೇಖಕ. ಯಾಕಂದರೆ ಇದು ನಂಗೆ ತುಂಬ ಇಷ್ಟ ಆಗಿಬಿಟ್ಟು ಗೈಸ್. ಅದಕ್ಕೆ ಅಕ್ಕಂಗೆ ಹೇಳಿ ಅಕ್ಕ ನನಗೆ ಕೊಡಿ ಅಂತ ಹೇಳಿದೆ. ಪಾಪ ಕೊಟ್ಬಿಟ್ಟು ನೀವು ತಗೋ ಅಂತ ಹೇಳ್ಬಿಟ್ಟು ಹಾಗಾಗಿ ವೇರ್ ಮಾಡಿದ್ದೀನಿ. ನಮ್ಮ ಚಿಕ್ಕಮ್ಮ ನೋಡಿ ಗ್ರೀನ್ ಆ್ಯಂಡ್ ಗ್ರೀನ್, ಎಲ್ಲರೂ ಗ್ರೀನ್ ಆ್ಯಂಡ್ ಗ್ರೀನ್. ಸಿರ್ವಸಮ್ಮ ಚಿಕ್ಕಮ್ಮ ಹಾಯ್ ಮಾಡಿ. ಸಿರ್ವಸಮ್ಮ ಹಾಯ್ ಮಾಡಿ. ಸುಷ್ಮಾ ಹಾಯ್. ಅಮ್ಮ ಪದ್ದಮ್ಮ ಹಾಯ್. ಲೇಖಕ ಹಾಯ್. ಇಶಾನಿ ಇಶಾ ಹಾಯ್. ಇಶಾ ಇಶಾ ಹಾಯ್. ಹಾಯ್ ಸನ್ನಿ ಹಾಯ್ ಮಾಡಿ. ಹಾಯ್ ಯುವೀನ್ ಹಾಯ್. ಅನಿಕಾ ಹಾಯ್. ಅನಿಕಾ ಎಲ್ಲರೂ ಗ್ರೀನ್ ಆ್ಯಂಡ್ ಗ್ರೀನ್ ಇವತ್ತು. ಹಾಯ್ ಹಾಯ್ ಹಾಯ್. ಹತ್ರ ಚೆನ್ನಾಗಿ ಕಾಣ್ತಿದೆ ಅಕ್ಕ. ನಮ್ಮ ಲೇಖಕ ಮಾಡಿದ ಡಿಸೈನ್ ಇದು. ಶಾರ್ಟ್ಸಿಗೆ ಅದೇ ತಗೊಂಡೋಯ್ತಲ್ಲ ಜ್ಯೋತಿ ಬಿಡಿಸ್ತಾಳ ಇಲ್ಲಿ ಗೈಸ್ ಮೆಹಂದಿ ಹಚ್ಚಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಕರೆಂಟ್ ಹೋಗಿದ್ವಿ. ಹಾಗಾಗಿ ಎಲ್ಲರೂ ಮೊಬೈಲ್ ಟಾರ್ಚ್ ಹಾಕೊಂಡು ಮೆಹಂದಿ ಬಿಡಿಸ್ಕೊಂಡಿದ್ದಾರೆ. ಅಲ್ಲಿ ಜೂಮಕ್ಕೆ ಫುಲ್ ಎಲ್ಲರೂ ಟಾರ್ಚ್ ಆನ್ ಮಾಡ್ಕೊಂಡು ಮೆಹಂದಿ ಹಾಕೊತಾ ಇದ್ದಾರೆ. ನಿಮಗೆ ಹೇಳಿದೆಲ್ಲ ಗೈಸ್ ಕರೆಂಟ್ ನಮ್ಮ ದೊಡ್ಡಮ್ಮ ಬಿಸ್ಕೊಳ್ತಾ ಇದ್ದಾರೆ ಇವಾಗ ಮೆಹಂದಿ. ನನ್ನ ತಂಗಿ ಜ್ಯೋತಿ ಬಿಡಿಸ್ತಾ ಇರೋದು. ಹಾಯ್ ಜ್ಯೋತಿ. ಇನ್ನೂ ತುಂಬ ಚೆನ್ನಾಗಿ ಬಿಡಿಸ್ಕೊಡ್ಬೇಕಲ್ಲ. ಹೆಂಗನ್ಸ್ತಿದೆ? ಹೆಂಗ ಅನ್ನಿಸ್ತಿಲ್ಲ, ಚೆನ್ನಾಗಿ ಅನ್ನಿಸ್ತಿದೆ. ಖುಷಿ ಆಗುತ್ತಾ? ದೊಡ್ಡಮ್ಮ ಹೆಂಗ್ ಬಿಡಿಸ್ತಿದ್ದಾಳೆ ಜ್ಯೋತಿ? ಚೆನ್ನಾಗಿ ಬಿಡ್ತಿದ್ದಾಳ. ಆದರೆ ಮೆಹಂದಿ ಅವರಷ್ಟು ಬಿಡ್ಸಕ್ಕೆ ಬರಲ್ಲ, ತಕ್ಕ ಮಟ್ಟಿಗೆ ಬಿಡಿಸ್ತೀವಿ. ಗೈಸ್ ಇವಾಗ ನಮ್ಮ ಸುನಿಯಣ್ಣ ಅಮ್ಮ ಮೆಹಂದಿ ಬಿಡಿಸ್ಕೊಂತಿದ್ದಾರೆ. ಅಮ್ಮ ಸುನಿಯಣ್ಣ ಅಮ್ಮ ಹಾಯ್. ಹೆಂಗ್ ಬಿಡಿಸ್ತಿದ್ದಾಳೆ ಜ್ಯೋತಿ? ನನ್ನ ಮಗಳು ಗೈಸ್ ನನ್ನ ತಂಗಿ ಮೆಹಂದಿ ತುಂಬ ಚೆನ್ನಾಗಿ ಬಿಡಿಸ್ತಾಳೆ. ಯಾರಿಗಾದರೂ ಮೆಹಂದಿಗೆ ಬೇಕು ಅಂತ ಹೇಳಿದ್ರೆ ನೀವೊಂದು ಕಮೆಂಟ್ ಮಾಡಿದ್ರೆ ನಾನು ಅವಳ ನಂಬರ್ನ ನಿಮಗೆ ವಾಟ್ಸಪ್ ಮಾಡ್ತೀನಿ. ಜ್ಯೋತಿ ಆರ್ಡರ್ ಬಂದರೆ ಆಯಿತು ಕಳಿಸ್ತೀನಿ. ಗೈಸ್ ನಮ್ಮ ಅಕ್ಕನ ಮೆಹಂದಿ ಡಿಸೈನ್ ಹೀಗಿದೆ. ಅದು ಫುಲ್ ನಾಳೆ ವಾಶ್ ಮಾಡಿ ಕಲರ್ ಬಂದಮೇಲೆ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಮ್ಮ ಲೇಖಕ ಮೆಹಂದಿ ಬಿಡಿಸ್ಕೊತಾ ಇದ್ದಾರೆ. ಲೇಖಕ ಮಿಂಚಿಂಗ್ ಸೂಪರಾಗಿ ಬಿಡಿಸ್ತಾ ಇದ್ದಾರೆ. ಓಕೆ ಇಶಾ ಇಶಾ ಅಯ್ಯೋ ಹಾಯ್ ಇಶಾ. ನಮ್ಮ ಇಶಾ ನೋಡಿ ವಿಡಿಯೋ ಬಂದಾಗ ಹಾಯ್ ಮಾಡೋದು. ಹೆಂಗಮ್ಮ ವಿಡಿಯೋ ಬೇಡವಾ? ಇಶಾಗ್ ವಿಡಿಯೋ ಹಗ್ ಮಾಡಿ ಇಬ್ರು. ಅನಿಕಾ ಅನಿಕಾ ಹಗ್ ಮಾಡಿ. ಇಶಾಗೆ ಹಗ್ ಮಾಡಿ ಹಗ್ ಮಾಡಿ ಹಗ್ ಮಾಡಿ
ಗೈಸ್ ಇಷ್ಟೋ ತನಕ ಹಗ್ ಮಾಡ್ಕೊಂಡು ಆಟ ಆಡ್ತಿದ್ರು. ನಾನು ಯಾವಾಗ ಆನ್ ಮಾಡಿದೆ ವಿಡಿಯೋ ಅವಾಗ ಇಬ್ರು ಸ್ಟಾಪ್. ಇವ್ರಿಬ್ರು ಅಂತ ಅವಾಗ್ಲಿಂದ ಜಗಳ. ಅಯ್ಯ ನಾಚಿಕೆ ಆಯ್ತು ಇಶಾನಿಗೆ. ಇಸ್ಕೊಂತಾರದ ಲೇಖಕನ್ ಮೆಹಂದಿ ತೋರಿಸಿ. ತರ್ರಿರೇನಾ ಒಂದ್ ನಿಮಿಷ. ಲೇಖಕನ್ ಮೆಹಂದಿ ಹಗ್ ಮಾಡಿ ಇಶಾ, ಹಗ್ ಮಾಡಿ. ಸೂಪರ್. ಇಲ್ಲಿ ನೋಡಿ ಪ್ರಮೋದ್ ಅವರು. ಹಾಯ್ ಅಕ್ಕ. ಹಾಯ್ ರಾಮಕ್ಕ. ನೀವ್ಯಾವಾಗ ಬಿಡ್ಸ್ಕೊಳೋದು ಮೆಹಂದಿ? ಹಾಯ್ ಮೆಹಂದಿ ಯಾವಾಗ ಬಿಡ್ಸ್ಕೊಳೋದು ನಿಮಗೆ? ಹಾ ಬಿಡ್ಸ್ಕೊಂತೀರಾ ಆಮೇಲೆ? ತಡಮನ್ ಮೆಹಂದಿ ಹೇಗೆ? 2 ಕೈ ತೋರಿಸಿ. ತೋರಿಸಿಲಿ. ಇವರಿಬ್ರು ಜಗಳ ಮಾಡ್ತಿರೋದು ನೋಡಿ ಗೈಸ್. ಸನ್ನಿ ಗೈಸ್, ನಮ್ಮಮ್ಮನ ಔಟ್ಫಿಟ್ ಹೇಗಿದೆ ಅಂದರೆ ಹೀಗಿದೆ ನಮ್ಮಮ್ಮನ ಔಟ್ಫಿಟ್. ಗೈಸ್ ನಮ್ಮ ಲೇಖಕಂದು ಔಟ್ಫಿಟ್ ಹೇಗಿದೆ ಅಂದರೆ ಮೆಹಂದಿ ಹಾಕಿದ್ದಾರೆ. ಇಲ್ಲಾಂದ್ರೆ ಅಕ್ಕ ಚೆನ್ನಾಗಿ ಪೋಸ್ ಕೊಡ್ತಾ ಇದ್ರು. ಹೀಗಿದೆ ಅಕ್ಕನ ಔಟ್ಫಿಟ್. ನಮ್ಮ ಸುಷ್ಮಾದ ಔಟ್ಫಿಟ್ ಬಂದು ಹಾಯ್ ಲೇಖಕ ಸೈಡ್. ಈ ಥರ ಇದೆ ಗೈಸ್. ನಮ್ಮ ದೊಡ್ಡಮ್ಮನ ಔಟ್ಫಿಟ್ ಬಂದು ಹೀಗಿದೆ ನಮ್ಮ ದೊಡ್ಡಮ್ಮನ ಔಟ್ಫಿಟ್. ಇದು ನಮ್ಮ ಹನಿಕದು ಔಟ್ಫಿಟ್ ಹೀಗಿದೆ ಗೈಸ್. ನಮ್ಮ ಇಶಾನಿದ ಔಟ್ಫಿಟ್ ಹೀಗಿದೆ. ನಮ್ಮದು ಇವಿನಿಂದ ಔಟ್ಫಿಟ್ ಹೀಗಿದೆ. ಹಾಯ್ ಮಾಡಿವಿ. ಗುಡ್. ನಮ್ಮ ಶ್ರೇಯಾಂಶಿನ ಔಟ್ಫಿಟ್ ಹೀಗಿದೆ. ಹಾಯ್ ಶ್ರೇಯಾಂಶ್. ಹಚ್ಚಿರ್ಕಿ. ಗುಡ್. ಇದು ನಮ್ಮ ಪದ್ದು ಅಮ್ಮಂದು ಔಟ್ಫಿಟ್ ಹೀಗಿದೆ. ಹಾಯ್ ಅಮ್ಮ. ಹೇಗನ್ಸ್ತು ಮೆಹಂದಿ? ಸೂಪರ್. ಫುಲ್ ಹಾಕೊಂಡ್ಬಿಟ್ಟಿದ್ದಾರೆ ಮದುವೆ ಹುಡುಗಿ ಥರ. ಅಮ್ಮ ಮದುವೆಗೂ ಹಾಕೊಂಡಿಲ್ವಾ ಇಷ್ಟುದ್ದ? ನೋಡಿ ಗೈಸ್. ನಮ್ಮ ಜ್ಯೋತಿದ ಔಟ್ಫಿಟ್ ಹೀಗಿದೆ. ಹಾಯ್ ಜ್ಯೋತಿ. ಹೆಂಗನ್ಸ್ತಿದೆ? ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಯಾ? ಚೆನ್ನಾಗಿ ಅನ್ನಿಸ್ತಿದೆ, ಖುಷಿ ಆಗ್ತಾ ಇದೆ ಗೈಸ್. ನನ್ನ ಔಟ್ಫಿಟ್ ಬಂದು ಹೀಗಿದೆ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಬೇಕು. ಕಮೆಂಟ್ ಇವಾಗ ಕಮ್ಮಿ ಆಗ್ತಿದೆ ಗೈಸ್. ಕಮೆಂಟ್ ಹಾಕಿ ನನಗೆ ರಿಪ್ಲೈ ಮಾಡೋಕ್ಕೆ ಒಂದು ಕಂಟೆಂಟ್ ಸಿಗಲಿ. ಮತ್ತು ನೋಡಿ ಡೆಕೋರೇಷನ್ ಎಲ್ಲ ನಾನೇ ಮಾಮನ ಹತ್ರ ಹೇಳಿ ಮಾಡಿಸಿದ್ದು. ಮತ್ತು ಡೆಕೋರೇಷನ್ ನಿಮಗೆ ಏನಾದರೂ ಬೇಕು ಅಂತ ಹೇಳಿದ್ರೆ, ಡೆಕೋರೇಷನ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೂ ಕಮೆಂಟ್ ಹಾಕಿದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕಳಿಸ್ತೀನಿ. ಮಾಮ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. 3 days ನಾವು ಏನು ಮಾಡ್ತಿದ್ವಿ ಇವೆಂಟ್ ಸಖತ್ತಾಗಿ ಮಾಡಿದ್ದಾರೆ. ಅದಕ್ಕೆ ಹೆಂಗೆ ಬೇಕು ಹಂಗೇನೆ ಮಾಡಿಕೊಟ್ಟಿದ್ದಾರೆ ನೋಡಿ. 2 hours ತಗೊಂಡಿದ್ದಾರೆ. 2 hoursಲ್ಲಿ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಿಮಗೂ ಬೇಕಂದರೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಮೇಲೆ ಅಂಬ್ರೆಲಾ ಎಲ್ಲ ತೋರಿಸ್ತೀನಿ. ಫುಲ್ ಅಂಬ್ರೆಲಾ ಹಾಕಿದ್ದಾರೆ. ಲೈಟಿಂಗ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ. ನನ್ನ ಔಟ್ಫಿಟ್ ತುಂಬ ಚೆನ್ನಾಗಿ ಕಾಣ್ತಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹೆಂಗ್ ಕಾಣ್ತಿದ್ದೀನಿ? ಬಾಯ್ ಬಿಟ್ಟು ಹೇಳ್ಬೇಕಪ್ಪ. ಮಾತೇ ಇಲ್ಲಿ ವಿಡಿಯೋ ಮಾತ್ರ ಹೆಂಗ್ ತೆಗಿತೆ ಅಂತ ಮಾತಾಡ್ತಾ ಇಲ್ಲ. ಏನು ಅದು ಮಾತಾಡ್ತಾ ಗೈಸ್. ನಮ್ಮ ಸುನೀತಿಕಪ್ಪ ಎಲ್ಲರಿಗೂ ಕಲ್ಲಂಗಡಿಯನ್ನು ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ನಾನು ಅವ್ರ ಹಿಂದೆನೇ ಸುತ್ತಿದ್ದೀನಿ ಗೈಸ್. ನನಗೆ ಒಂದು ಪೀಸು ಕೊಡ್ದಲೆ ತಗೊಂಡು ನೀವು ಮುಂದೆ ನಗಾಡ್ಕೊಂಡು ಹೋಗ್ತಿದ್ದಾರೆ. ನನಗೆ ಅದು ಕೊಡ್ತಾನೆ ಇಲ್ಲ ನೋಡಿ ಗೈಸ್. ಅವಳಿಗೆ ಬಾಯಿಗೆಲ್ಲ ತಿನ್ನಕ್ಕೆ ಕೊಡ್ತಾವ್ರೆ, ನನಗಿನ್ನೂ ಕೊಟ್ಟೇ ಇಲ್ಲ. ಇಶಾ ನನ್ನಪ್ಪ, ಸುನಿಯಪ್ಪ ನಂದು. ಟಿಎಸ್ ಇಶಾ ಏನು ಹೆಂಗೆ ತಿನ್ನೋದು? ನಮ್ಮ ಇಶಾ ತಿನ್ನಂಗೆ
ಗೈಸ್ ಇವಾಗ ನಮ್ಮ ಅಜ್ಜಿಗೆ ಮೆಹಂದಿ ಬಿಡಿಸ್ತಾ ಇದ್ದಾರೆ ಜ್ಯೋತಿ. ಸಿರಸಮ್ಮ ಹೆಂಗಿದೆ ಮೆಹಂದಿ? ಮೆಹಂದಿ ಹೆಂಗಿದೆ? ಚೆನ್ನಾಗಿ ಬಿಡಿಸ್ತಾ ಇದ್ದಾಳ? ಸೂಪರ್. ಡ್ಯಾನ್ಸ್ ಮಾಡ್ತೀವಿ ಇವಾಗ, ಬನ್ನಿ ಎಲ್ಲರೂ. ಗೈಸ್ ಇವಾಗ ಡ್ಯಾನ್ಸ್ ಒಂದಿದೆ ಗೈಸ್, ನಾನು ಅದನ್ನ ಶಾರ್ಟ್ಸ್ ಮಾಡಿ ಹಾಕ್ತೀನಿ. ಇದೆಲ್ಲ ಹಾಕಕ್ಕಾಗಲ್ಲ ಯಾಕಂದ್ರೆ ಕಾಪಿ ರೈಟ್ ಬರುತ್ತೆ. ಈಗ ಎಲ್ಲರೂ ನಮ್ಮ ಡ್ಯಾನ್ಸಿಗೋಸ್ಕರ ಓಡೋಡ್ ಬರ್ತಾ ಇದ್ದಾರೆ ನೋಡಿ. ಹಾಯ್ ಅನ್ನಿ, ಅನ್ನಿ ಹಾಯ್ ಅನ್ನಿ. ನಮ್ ಚುಮ್ಮಿ ಇದು ಚುಮ್ಮಿ. ಡ್ಯಾನ್ಸ್ ಸ್ಟಾರ್ಟ್ ಮಾಡೋಣ ಅಲ್ವಾ ಜ್ಯೋತಿ? ಆಯ್ತಾ ಸಿರ್ವಸಮಂದು? ಗೈಸ್ ಡ್ಯಾನ್ಸ್ ಎಲ್ಲ ಮುಗೀತು. ಇವತ್ತು ಅಪ್ಪನ ಬರ್ಡೇ ಇರೋದ್ರಿಂದ ಕೇಕ್ ಕಟ್ ಮಾಡ್ಸೋಣ ಅಂತ ಸರ್ಪ್ರೈಸ್ ಕೊಡ್ತಾ ಇದ್ವಿ. ಇಲ್ಲಿ ನೋಡಿ, ಯಾವಾಗ ಬರ್ಡೇ ಆದ್ರೂ ನಮ್ ಸುನಿ ಅಣ್ಣನೇ ಎಲ್ಲಾರ್ಗು ಕರೆಕ್ಟಾಗಿ ಕೇಕ್ ಶೇರ್ ಮಾಡೋದು. ಕೊಡ್ತೀನಿ. ಅಪ್ಪ ಹ್ಯಾಪಿ ಬರ್ಡೇ ಟು ಯು, ಮೇ ದ ಗುಡ್ ಗಾಡ್ ಬ್ಲೆಸ್ ಯು, ಮೇ ದ ಗುಡ್ ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ. ಇಲ್ಲ ನಾ ಬ್ಲಾಗ್, ಇದು ಬ್ಲಾಗ್. ಎಲ್ಲರಿಗೂ ಹೋಗಿ ಎಲ್ಲರೂ ನೀವು ಅವಳಿಗೆ ಮಾತ್ರ ತಿನ್ಸಿ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಈ ಕ್ಯಾಮ್ರಾ. ಅಯ್ಯೋ ಹಂಗೆ ಸುಮ್ಮನೆಲ್ಲ ತಿನ್ಸ್ಬಾರ್ದ ಸಾಕು. ಸುಷ್ಮಾ ಇಲ್ಲಿ ನಿನ್ ಮಗಳು ಹಿಡ್ಕೊಂಡು ನಿಂತ್ರ ನೋಡಲ್ಲಿ. ಅವಳ ಮಕ್ಕ ചെറിയ കഷ്ണം. తీసుకోండి అప్ప కొడి సిరసమ్మకి కొడి. బరి సిరసమ్మ
ಸುಷ್ಮಂಗ್ ತಿನ್ಸಿಯಪ್ಪ, ಸುಷ್ಮಂಗ್ ತಿನ್ಸಿ. ಕ್ಯಾಮರಾ ಮುಂದೆ ನನಗೂ ಹಂಗೆ ಆಗಿದೆ ಮೊನ್ನೆ. ಅಲ್ಲಿದ್ರೆ ಏನ್ ಮಾಡ್ಬೇಕಂತ ಹಿಂಗೆ ಮಾಡ್ತಾರೆ. ಕೊಟ್ಟೆ ಆಗಲ್ಲ ಸುಷ್ಮಾ. ಆಮೇಲೆ ಕರ್ಕೊಂಡು ನಿಲ್ಸ. ಅಮ್ಮ, ಬನ್ನಿ. ನಂದಾಯ್ತು, ನಾನು ಕೊಟ್ಟಾಯ್ತಲ್ಲ. ಸುನಿಯಣ್ಣಂಗೆ ಓಕೆ. ಹಾ ತಿನ್ಸಿಯಪ್ಪ ನೀವು. ಅಪ್ಪನಿಗೆ ಸ್ವಲ್ಪ ಸರ್ಪ್ರೈಸ್ ಇರ್ಲಿ ಅಂತ ಕೊಟ್ವಿ ಗೈಸ್. ಥ್ಯಾಂಕ್ ಯು ಅಣ್ಣ. ದಯವಿಟ್ಟು ನೀನು ಅದನ್ನು ಬಿಟ್ಬಿಟ್ಟು ಎಂಜಾಯ್ ದ ಮೂಮೆಂಟ್. ಇಲ್ಲಿ ನೋಡಿ ಗೈಸ್, ನಾವು 3 ಮುದ್ದು ಮಕ್ಕಳು ಹೆಂಗ್ ಕೂತ್ಕೊಂಡಿದ್ದಾರೆ. ನಾವು ಶ್ರೇಯಾಂಶ್ ಅಂತೂ ಯಾವಾಗ್ಲೂ ಅವ್ನ ಕಾಲ್ ಮೇಲೆ ಕಾಲು ಹೋಗಿಲ್ಲ ಅಂದ್ರೆ ಸಮಾಧಾನ ಇಲ್ಲ ಅವನಿಗೆ. ಓಹ್, ಇನ್ನು ಇಶಾನಿ ಒಂದು ಬಾಕಿ ಇರೋದು ಕಾಲ್ ಮೇಲೆ ಕಾಲ್ ಹಾಕಕ್ಕೆ. ಇಶಾ ಹಂಗಾರೆ ಹಂಗೆ ಕೂತ್ಕೊಳ್ಳಿ. ಇಶಾ ಹಂಗೆ ಕೂತ್ಕೊಳ್ಳಿ, ಅಣ್ಣ ಕೂತಂಗೆ. ಥ್ಯಾಂಕ್ ಯು ಜೋ. വേണ്ടേ മതി മതി പൊന്നാ ഇനി മാമണ്ണോ ನಾನು ತಿಂದಾಯ್ತು. അത്ര മതി ಇವತ್ತಿನ ಕಿವಿ ಮಾತು: ಮನಸ್ಸಿನ ನೆಮ್ಮದಿಗಿಂತ ದೊಡ್ಡದಾದ ಶ್ರೀಮಂತಿಕೆ ಬೇರೊಂದಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.